ಕಿಶೋರ ಭಾರತದ 13ನೇ ಅಧ್ಯಾಯ. ಎಲ್ಲರೂ ಕೊನೆಗೆ ಸೇರಿದ್ದು ಅಲ್ಲಿಗೆ. ಅದರ 2ನೇ ಉಪ ಅಧ್ಯಾಯ ಭೀಷ್ಮರ ಉಪದೇಶ. ಕಾಲಕ್ರಮದಲ್ಲಿ ಶುಭ ಮುಹೂರ್ತ 1ರಲ್ಲಿ ಯುಧಿಷ್ಠಿರನು ಚಕ್ರವರ್ತಿಯಾಗಿ ಪಟ್ಟಾಭಿಷಿಕ್ತನಾದನು. ಭೀಮಸೇನನನ್ನು ಯುವರಾಜನನ್ನಾಗಿಯೂ, ವಿದುರನನ್ನು ಸಲಹಾ ಮಂತ್ರಿಯಾಗಿಯೂ, ಅರ್ಜುನನನ್ನು ಸೇನಾಪತಿಯನ್ನಾಗಿಯೂ, ಸಂಜಯನನ್ನು ವಾಣಿಜ್ಯ ಮಂತ್ರಿಯನ್ನಾಗಿಯೂ, ನಕುಲನನ್ನು ರಕ್ಷಣಾ ಮಂತ್ರಿಯಾಗಿಯೂ, ಸಹದೇವನನ್ನು ತನ್ನ ರಕ್ಷಕನಾಗಿಯೂ, ಧೃತರಾಷ್ಟ್ರನ ಬದುಕುಳಿದ ಒಬ್ಬನೇ ಮಗನಾದ ಯೂತ್ಸವನನ್ನು ಕೆಲವು ಪ್ರಾಂತ್ಯಗಳ ರಾಜ್ಯಪಾಲನಾಗಿಯೂ ನೇಮಿಸಿ ಹಸ್ತಿನಾವತಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಯುಧಿಷ್ಠಿರನು ರಾಜ್ಯವಾಳತೊಡಗಿದನು. ಧೌಮ್ಯರು ಕುಲಗುರುಗಳಾಗಿ ಮುಂದುವರಿದರು. ಯುಧಿಷ್ಠಿರನ ಪಟ್ಟಾಭಿಷೇಕವಾದ ನಂತರ ವ್ಯಾಸರು ಅವನನ್ನು ಕುರಿತು, ಯುಧಿಷ್ಠಿರ, ಶಿರಶಯ್ಯೆಯಲ್ಲಿ ಮಲಗಿರುವ ನಿಮ್ಮ ಪಿತಾಮಹ ಭೀಷ್ಮನ ಬಳಿಗೆ ಹೋಗಿ ಅವನಿಂದ ರಾಜನೀತಿಯನ್ನು ತಿಳಿದುಕೋ. ಭೀಷ್ಮನು ಬೃಹಸ್ಪತಿಯಿಂದ ರಾಜ್ಯಶಾಸ್ತ್ರವನ್ನು, ಶುಕ್ರನಿಂದ ನೀತಿಸಾರವನ್ನು ಕಲಿತಿದ್ದಾನೆ. ವಸಿಷ್ಠರ ಬಳಿ ವೇದಾಭ್ಯಾಸ ಮಾಡಿರುವ ಅವನು ಮಾರ್ಕಂಡೇಯರಿಂದ ವೈರಾಗ್ಯ ಲಕ್ಷಣಗಳನ್ನು ಅರಿತುಕೊಂಡಿದ್ದಾನೆ. ಪರಶುರಾಮನಿಂದ ಶಸ್ತ್ರಾಸ್ತ್ರ ವಿದ್ಯೆಯನ್ನು, ಧನುರ್ವೇದವನ್ನು ತಿಳಿದುಕೊಂಡಿದ್ದಾನೆ. ಆ ಮಹಾಮಹಿಮನು ನಿನಗೆ ಎಲ್ಲ ರೀತಿಯ ಮಾರ್ಗದರ್ಶನವನ್ನು ನೀಡುತ್ತಾನೆ ಎಂದನು. ಯುಧಿಷ್ಠಿರನು ತಮ್ಮಂದಿರೊಡಗೂಡಿ ಭೀಷ್ಮನ ಬಳಿಗೆ ಹೋದನು. ಬಾಣಗಳ ಮಂಚದ ಮೇಲೆ ಮಲಗಿ ಉತ್ತರಾಯಣ ಪುಣ್ಯಕಾಲವನ್ನು ಎದುರು ನೋಡುತ್ತಿದ್ದ ಪಿತಾಮಹನು ಪಾಂಡವರನ್ನು ಕಂಡು ಸಂತೋಷಪಟ್ಟನು. ಪಾಂಡವರು ಅವನಿಗೆ ದೀರ್ಘದಂಡ ಪ್ರಣಾಮ ಮಾಡಿ ಅವನ ಬಳಿಯಲ್ಲೇ ಕುಳಿತುಕೊಂಡರು. ಭೀಷ್ಮನು ಯುಧಿಷ್ಠಿರನ ಕೋರಿಕೆಯಂತೆ ಅವನಿಗೆ ರಾಜಧರ್ಮವನ್ನು ಉಪದೇಶಿಸಿದನು. ಯುಧಿಷ್ಠಿರ, ನಿಶ್ಚಿತವಾದ ಗಡಿಗಳನ್ನು ಹೊಂದಿರುವ ಪ್ರದೇಶ, ಅದರ ರಾಜ, ಅಮಾತ್ಯ, ಪ್ರಜೆಗಳು, ರಕ್ಷಣೆಯ ಸಾಧನಗಳಾದ ಕೋಟೆ, ಅರಣ್ಯ, ಕಂದಕಗಳು, ಧನಧಾನ್ಯಗಳನ್ನು ಸಂಗ್ರಹಿಸುವ ಭಂಡಾರ ಮತ್ತು ಸೇನೆ, ಇವುಗಳನ್ನು ಹೊಂದಿರುವುದೇ ರಾಷ್ಟ್ರ. ಈ ರಾಷ್ಟ್ರವನ್ನು ಧರ್ಮಯುತವಾಗಿ ಸಮಗ್ರವಾಗಿ ಸಲಹುವುದೇ ರಾಜನ ಕರ್ತವ್ಯ. ರಾಜನಾದವನು ಧರ್ಮಿಷ್ಠನಾಗಿರಬೇಕು, ನ್ಯಾಯಪರನಾಗಿರಬೇಕು, ಉದ್ಯಮಶೀಲನಾಗಿರಬೇಕು, ಗುಣವಂತನೂ ಶೀಲವಂತನೂ ಆಶ್ರಿತನೂ ಸಲುವಂತವನೂ ಆಗಿರಬೇಕು. ಪ್ರಜೆಗಳನ್ನು ಸಂತೋಷಪಡಿಸುವುದು, ಎಂತಹ ವಿಷಮ ಪರಿಸ್ಥಿತಿಯಲ್ಲೂ ಸತ್ಯವನ್ನು ಕಾಯ್ದುಕೊಳ್ಳುವುದು, ವ್ಯವಹಾರಗಳಲ್ಲಿ ಕೆಟ್ಟ ಮಾರ್ಗಗಳನ್ನು ಅನುಸರಿಸದಿರುವುದು, ಇವೆಲ್ಲ ರಾಜನಿಗೆ ಸನಾತನ ಧರ್ಮಗಳಾಗಿವೆ. ದೀನರು, ಅನಾಥರು, ವೃದ್ಧರು, ವಿಧವೆಯರು ಇವರೆಲ್ಲರ ಯೋಗಕ್ಷೇಮವನ್ನು ಗಮನಿಸಿ ಅವರಿಗೆ ಜೀವನೋಪಾಯವನ್ನು ಕಲ್ಪಿಸಬೇಕು. ಕೃಷಿ, ಪಶುಪಾಲನೆ, ವ್ಯಾಪಾರ ಮತ್ತು ಇತರ ಉದ್ಯಮಗಳನ್ನು ಜನರು ಅವಲಂಬಿಸುವಂತೆ ಪ್ರೋತ್ಸಾಹ ನೀಡಬೇಕು. ಪ್ರಜೆಗಳು ತಂದೆಯ ಪೋಷಣೆಯಲ್ಲಿರುವ ಮಕ್ಕಳ ರೀತಿಯಲ್ಲಿ ತಮ್ಮ ರಾಜ್ಯದಲ್ಲಿ ನಿರ್ಭಯವಾಗಿರುವಂತೆ ನೋಡಿಕೊಳ್ಳುವವನೇ ಶ್ರೇಷ್ಠವಾದ ರಾಜ. ರಾಜನಾದವನು ತನ್ನ ರಾಜ್ಯದ ಬೊಕ್ಕಸವನ್ನು ಪ್ರಜೆಗಳಿಂದ ಸಂಗ್ರಹಿಸಿದ ತೆರಿಗೆಯಿಂದ ತುಂಬಿಕೊಳ್ಳಬೇಕು. ವ್ಯಾಪಾರಿಗಳು, ಉದ್ಯಮಿಗಳು ತಾವು ಗಳಿಸುವ ಲಾಭದ 6ನೇ 1 ಭಾಗವನ್ನು, ಬೇಸಾಯಗಾರರು ತಾವು ಬೆಳೆಯುವ ಧಾನ್ಯಗಳಲ್ಲಿ 6ನೇ 1 ಭಾಗವನ್ನು ಕರವಾಗಿ ನೀಡಬೇಕು. ವಿವಿಧ ಪದಾರ್ಥಗಳ ಸಾಗಾಣಿಕೆ ಮಾಡುವವರಿಗೆ ಕಳ್ಳಕಾಕರ, ಕಾಡು ಪ್ರಾಣಿಗಳ ಭೀತಿ ತಪ್ಪಿಸಿ ರಕ್ಷಣಾ ವ್ಯವಸ್ಥೆಯನ್ನು ಮಾಡಿ ಅವರಿಂದಲೂ ಸುಂಕವನ್ನು ವಸೂಲು ಮಾಡಬೇಕು. ಆದರೆ ರಾಜನು ದ್ರವ್ಯ ಸಂಪಾದನೆಯನ್ನೇ ಪ್ರಮುಖವಾಗಿಟ್ಟುಕೊಂಡು ಪ್ರಜೆಗಳ ಕೃಷಿ, ಪಶುಪಾಲನೆ, ವಾಣಿಜ್ಯ ಇತ್ಯಾದಿ ಸಂಪನ್ಮೂಲಗಳನ್ನೇ ನಾಶಪಡಿಸಬಾರದು. ಜೇನುಹುಳುವು ಹೇಗೆ ಕ್ರಮಕ್ರಮವಾಗಿ ಸ್ವಲ್ಪ ಸ್ವಲ್ಪವಾಗಿ ವಿವಿಧ ಹೂವುಗಳಿಂದ ಮಧುವನ್ನು ಸಂಗ್ರಹಿಸುವುದೋ ಅದೇ ರೀತಿ ರಾಜನು ಎಲ್ಲ ಪ್ರಜೆಗಳಿಂದ ಹಣವನ್ನು ತೆಗೆದುಕೊಂಡು ತನ್ನ ಭಂಡಾರದಲ್ಲಿ ಸಂಗ್ರಹಿಸಬೇಕು. ರಾಜ್ಯಕ್ಕೆ ವಿಪತ್ತು ಒದಗಿದರೆ, ಕ್ಷಾಮ, ದಂಗೆ, ಯುದ್ಧ, ಪ್ರವಾಹ ಇತ್ಯಾದಿ ಆಪತ್ತುಗಳು ಬಂದರೆ ಅವುಗಳ ನಿವಾರಣೆಗಾಗಿಯೇ ಸಾಕಷ್ಟು ಹಣವನ್ನು ತೆಗೆದಿಟ್ಟಿರಬೇಕು. ರಾಜನು ತನ್ನ ರಾಜ್ಯದ ಆಡಳಿತ ವ್ಯವಸ್ಥೆಯಲ್ಲಿರುವ ವಿವಿಧ ಅಧಿಕಾರಿಗಳನ್ನು ಅವರ ಗುಣ, ಯೋಗ್ಯತೆ, ಚಾಕಚಕ್ಯತೆ ಇವುಗಳನ್ನು ಪರೀಕ್ಷಿಸಿ ನೇಮಿಸಬೇಕು. ರಾಜನು ನೇಮಿಸಬೇಕಾದ ಪ್ರಮುಖ ಅಧಿಕಾರಿಗಳೆಂದರೆ ಅಮಾತ್ಯ, ಸೇನಾಪತಿ, ದೂತ, ಗೂಢಚಾರ, ಆಸ್ಥಾನಿಕ ಮತ್ತು ಗ್ರಾಮಾಧಿಕಾರಿ. ಅಮಾತ್ಯನು ಶೀಲಸಂಪನ್ನನು, ತಾಳ್ಮೆಯುಳ್ಳವನು, ಸೂಕ್ಷ್ಮದೃಷ್ಟಿಯುಳ್ಳವನು, ಪ್ರಜೆಗಳ ಹಿತಾಸಕ್ತಿಯಲ್ಲಿ ಶ್ರದ್ಧೆಯುಳ್ಳವನು, ದೇಶ ಕಾಲ ವಿಧಾನಗಳನ್ನು ಬಲ್ಲವನು, ಧರ್ಮಶಾಸ್ತ್ರಗಳನ್ನು ತಿಳಿದವನು, ಶೂರನು, ವಿದ್ವಾಂಸನು, ಅಹಂಕಾರ ಇಲ್ಲದವನೂ ಆಗಿರಬೇಕು. ಸೇನಾಪತಿಯು ಉತ್ಕಟ ದೇಶಾಭಿಮಾನವುಳ್ಳವನು, ಮಹಾಪರಾಕ್ರಮಿಯು, ಬುದ್ಧಿವಂತನು, ಯುದ್ಧದ ವಿವಿಧ ಆಯುಧಗಳ ತಂತ್ರವನ್ನು ಚೆನ್ನಾಗಿ ಅರಿತವನು, ವ್ಯೂಹ ರಚನೆಯನ್ನು ಬಲ್ಲವನಾಗಿರುವನು, ಶತ್ರುವಿನ ಚಟುವಟಿಕೆಗಳಿಗೆ ಬಗ್ಗೆ ಪೂರ್ವ ಜ್ಞಾನವುಳ್ಳವನೂ ಆಗಿರಬೇಕು. ರಾಜನು ಸ್ವದೇಶದಲ್ಲಿ ತನ್ನ ರಾಜ್ಯಾಡಳಿತದ ಬಗ್ಗೆ ಪ್ರಜೆಗಳ ಅಭಿಪ್ರಾಯವನ್ನು ತೆಗೆದುಕೊಳ್ಳುವುದಕ್ಕೂ, ವಿದೇಶದಲ್ಲಿ ತನ್ನ ಶತ್ರುಗಳ ಚಲನವಲವನ್ನು ಅರಿತುಕೊಳ್ಳುವುದಕ್ಕೂ ಬೇಹುಗಾರರನ್ನು, ಗೂಢಚಾರರುಗಳನ್ನು ನೇಮಿಸಬೇಕು. ಸುಳಿವು ಸೂಕ್ಷ್ಮಗಳನ್ನು ಬಲ್ಲ, ಇತರರ ಮಾತಿನ ಅರ್ಥವನ್ನು ಸರಿಯಾಗಿ ಗ್ರಹಿಸಬಲ್ಲ, ಹಸಿವು, ಬಾಯಾರಿಕೆ, ದೇಹಶ್ರಮಗಳನ್ನು ಸಹಿಸಬಲ್ಲ ಮಹಾದೇಶಾಭಿಮಾನಿಗಳನ್ನು ಮಾತ್ರ ಈ ಕೆಲಸಕ್ಕೆ ನಿಯೋಜಿಸಬೇಕು. ಬೇರೆ ಬೇರೆ ದೇಶಗಳಿಗೆ ರಾಜನ ಸಂದೇಶವನ್ನು ಕೊಂಡೊಯ್ಯುವ ದೂತರು ಶೀಲವಂತರು, ಸಮರ್ಥರು, ಒಳ್ಳೆಯ ಮಾತುಗಾರರು,
ಪ್ರಿಯವಾದುದನ್ನೇ ನುಡಿಯುವವರು, ಒಳ್ಳೆಯ ಜ್ಞಾಪಕ ಶಕ್ತಿ ಉಳ್ಳವರು, ರಾಜನು ಹೇಳಿ ಕಳುಹಿಸಿದ ಸಂಗತಿಯನ್ನು ವಿಕೃತಿಗೊಳಿಸದೆ ಕೊಂಚವೂ ತಪ್ಪಿಲ್ಲದಂತೆ ತಿಳಿಸುವವರೂ ಆಗಿರಬೇಕು. ರಾಜನು ರಾಜ್ಯದ ಪ್ರಮುಖನಾದರೂ ಯಾವುದೇ ನಿರ್ಣಯವನ್ನು ತಾನೊಬ್ಬನೇ ತೆಗೆದುಕೊಳ್ಳಬಾರದು. ರಾಜ್ಯಾಡಳಿತಕ್ಕೆ ಸಂಬಂಧಪಟ್ಟ ವಿವಿಧ ವಿಷಯಗಳ ಬಗ್ಗೆ ಆಸ್ಥಾನಿಕರ ಸಲಹೆ ಸಮ್ಮತಿಗಳನ್ನು ಪಡೆದೇ ನಿರ್ಣಯ ಕೈಗೊಳ್ಳಬೇಕು. ಈ ಆಸ್ಥಾನಿಕರು ಸತ್ಯವಂತರು, ರುಜುಮಾರ್ಗದಲ್ಲಿ ನಡೆಯುವವರು, ಸಭೆಯಲ್ಲಿ ನಡೆಯುವ ವ್ಯವಹಾರದ ವಿಷಯದಲ್ಲಿ ರಾಜನ ಬಳಿ ನಿರ್ಭಯವಾಗಿ ತಮ್ಮ ಅಭಿಪ್ರಾಯವನ್ನು ಮಂಡಿಸುವವರು, ನ್ಯಾಯ ಅನ್ಯಾಯಗಳನ್ನು ವಿಮರ್ಶೆ ಮಾಡಿ ತಿಳಿಸಬಲ್ಲವರು ಆಗಿರಬೇಕು. ರಾಜ್ಯವನ್ನು ವಿವಿಧ ಗ್ರಾಮಗಳನ್ನಾಗಿ ವಿಂಗಡಿಸಿ ಆ ಗ್ರಾಮಗಳ ಆಡಳಿತಕ್ಕೆ ಗ್ರಾಮಾಧಿಕಾರಿಗಳನ್ನು, ಪ್ರತಿ 10 ಗ್ರಾಮಗಳ ಮೇಲ್ವಿಚಾರಣೆಗೆ ಇನ್ನೂ ಉನ್ನತ ಅಧಿಕಾರಿಗಳನ್ನು, ಇವರೆಲ್ಲರ ಕೆಲಸ ಕಾರ್ಯಗಳನ್ನು ಸಂಯೋಜಿಸಲು ಒಬ್ಬ ಸಚಿವನನ್ನು ನೇಮಿಸಬೇಕು. ಗ್ರಾಮಾಧಿಕಾರಿಯು ತನ್ನ ಆಡಳಿತಕ್ಕೆ ಒಳಪಟ್ಟ ಗ್ರಾಮದ ಪ್ರಜೆಗಳ ಯೋಗಕ್ಷೇಮವನ್ನು ನೋಡಿಕೊಳ್ಳಬೇಕು. ಗ್ರಾಮದ ಅಭಿವೃದ್ಧಿಗೆ ಅಗತ್ಯವಾದ ರಸ್ತೆ, ಕೆರೆ, ಸೇತುವೆ ಮುಂತಾದವುಗಳನ್ನು ಸಂಬಂಧಪಟ್ಟ ಸಚಿವರ ಸಹಕಾರ ನೆರವುಗಳನ್ನು ಪಡೆದು ನಿರ್ಮಿಸಬೇಕು. ಗ್ರಾಮಾಧಿಕಾರಿಯು ಬಹಳ ದಕ್ಷನು, ಶಿಸ್ತುಬದ್ಧ ವ್ಯಕ್ತಿಯು, ಎಲ್ಲರ ಹಿತವನ್ನು ಗಮನಿಸುವಂಥವನು ಆಗಿರಬೇಕು. ರಾಜನು ಹೊರಗಿನ ಆಕ್ರಮಣಕಾರರ ಬಗ್ಗೆ ಸಾಕಷ್ಟು ಮುಂಜಾಗರೂಕತೆಯನ್ನು ವಹಿಸಬೇಕು. ರಾಜಧಾನಿಯ ಸುತ್ತಲೂ ಸುಭದ್ರವಾದ ಕೋಟೆ ಕೊತ್ತಲಗಳನ್ನು ಕಟ್ಟಿಸಿರಬೇಕು. ವಿವಿಧ ಸ್ಥಳಗಳಲ್ಲಿ ಸೈನಿಕರ ತುಕಡಿಗಳನ್ನು ಸಿದ್ಧವಾಗಿಟ್ಟಿರಬೇಕು. ಯುದ್ಧ ಸಮಯದಲ್ಲಿ ತನ್ನ ಪ್ರಜೆಗಳಿಗೆ ಅನುಕೂಲವಾಗುವ ಹಾಗೆ ಸಾಕಷ್ಟು ಪ್ರಮಾಣದಲ್ಲಿ ಆಹಾರ ಧಾನ್ಯಗಳನ್ನು ಶೇಖರಿಸಿಟ್ಟುಕೊಳ್ಳಬೇಕು. ಜಲಕ್ಷಾಮವಾಗದಂತೆ ಕೆರೆ ಬಾವಿಗಳನ್ನು ತೋಡಿಸಿಟ್ಟಿರಬೇಕು. ಒಳ್ಳೆಯ ವೇತನಗಳನ್ನು ನೀಡಿ ಸೈನಿಕರನ್ನು ಸಂತೋಷದಿಂದಿಟ್ಟಿರಬೇಕು. ಯುಧಿಷ್ಠಿರ, ಇವೆಲ್ಲವೂ ರಾಜನು ಅಗತ್ಯವಾಗಿ ತಿಳಿಯಬೇಕಾದ ಅಂಶಗಳು. ಅದನ್ನು ನೀನು ಪಾಲಿಸುವೆಂಬ ನಂಬಿಕೆ ನನಗಿದೆ. ಅರ್ಹರಾದವರಿಗೆ ದಾನ ನೀಡು, ಇದರಿಂದ ನನ್ನ ಸುಖವು ಹೆಚ್ಚುತ್ತದೆ. ಹಿರಿಯರ ವೃದ್ಧರ ಸೇವೆಯನ್ನು ಮಾಡಿ ಉತ್ತಮ ಪ್ರಜ್ಞೆಯನ್ನು ಬೆಳೆಸಿಕೊ. ಸತ್ಕಾರ್ಯದಲ್ಲಿ ನಂಬಿಕೆ ಇಡು, ಇದೇ ಧರ್ಮ. ಧರ್ಮವೇ ಜಯವನ್ನು ಗಳಿಸಿಕೊಡುತ್ತದೆ ಎಂದನು. ಹೀಗೆ ರಾಜಧರ್ಮವನ್ನು ಉಪದೇಶಿಸಿದ ಭೀಷ್ಮನು ಪಾಂಡವರನ್ನು ಕುರಿತು, ನೀವಿನ್ನು ಅರಮನೆಗೆ ಹಿಂದಿರುಗಿ, ಉತ್ತರಾಯಣ ಕಾಲವು ಪ್ರಾರಂಭವಾದ ಕೂಡಲೇ ಬನ್ನಿ, ಆಗ ನಾನು ಪ್ರಾಣತ್ಯಾಗ ಮಾಡುತ್ತೇನೆ ಎಂದನು. ಪಾಂಡವರು ಶ್ರೀಕೃಷ್ಣನು ಭೀಷ್ಮನಿಗೆ ಮತ್ತೊಮ್ಮೆ ನಮಸ್ಕರಿಸಿ ತಮ್ಮ ಅರಮನೆಗೆ ಹಿಂತಿರುಗಿದರು. ಪುಷ್ಯಮಾಸ ಮುಗಿದು ಮಾಘ ಮಾಸ ಪ್ರಾರಂಭವಾಯಿತು. ಮಾಘ ಮಾಸದಿಂದ ಆಷಾಢ ಮಾಸದ 6 ತಿಂಗಳವರೆಗೆ, ಅಂದರೆ ಮಕರ ಸಂಕ್ರಮಣದಿಂದ ಕರ್ಕಾಟಕ ಸಂಕ್ರಮಣದವರೆಗೆ ಸೂರ್ಯನು ತನ್ನ ದಕ್ಷಿಣ ಪಥವನ್ನು ಬಿಟ್ಟು ಉತ್ತರ ಧ್ರುವ ಗತಿಯಲ್ಲಿ ಸಂಚರಿಸುವುದರಿಂದ ಇದಕ್ಕೆ ಉತ್ತರಾಯಣ ಕಾಲವೆಂದು ಹೆಸರು. ಸೂರ್ಯನ ಉತ್ತರ ದಿಕ್ಕಿನ ಪಯಣ ಶುಭವೆಂದು ಪರಿಗಣಿಸಲ್ಪಟ್ಟಿರುವುದೆಂದಲೇ ಭೀಷ್ಮನು ಉತ್ತರಾಯಣದಲ್ಲಿ ಪ್ರಾಣ ಬಿಡಲು ಯೋಜಿಸಿದ್ದನು. ಪುಷ್ಯಮಾಸ ಮುಗಿದೊಡನೆ ಪಾಂಡವರು ಧೃತರಾಷ್ಟ್ರ, ಗಾಂಧಾರಿ, ಕುಂತಿ, ವಿದುರ, ಕೃಷ್ಣ ಮೊದಲಾದವರೊಡಗೂಡಿ ಭೀಷ್ಮನ ಬಳಿಗೆ ಬಂದರು. ಭೀಷ್ಮನು ಅವರನ್ನೆಲ್ಲ ನೋಡಿ ಸಂತೋಷಪಟ್ಟನು. ಎಲ್ಲರಿಗೂ ಹಿತವಚನಗಳನ್ನು ಹೇಳಿದನು. ಸತ್ಯವಂತರಾಗಿರಿ, ಧರ್ಮಶೀಲರಾಗಿರಿ, ತಪೋನಿಷ್ಠರಾಗಿರಿ, ನಾನು ಹೋಗಿ ಬರುತ್ತೇನೆ, ಅಪ್ಪಣೆ ಕೊಡಿ ಎಂದು ಹೇಳಿ ಎಲ್ಲರಿಗೂ ಕೈಮುಗಿದು ಶ್ವಾಸಧಾರಣೆ ಮಾಡಿದನು. ಎಲ್ಲರೂ ನೋಡುತ್ತಿರುವಂತೆ ಅವನ ನೆತ್ತಿಯಿಂದ ಪ್ರಾಣಪಕ್ಷಿಯು ಹಾರಿ ಆಕಾಶವನ್ನು ಸೇರಿತು. ಅಷ್ಟವಸುಗಳ ವಂಶದವನು, ಗಂಗಾದೇವಿಯ ಮಗನೂ ಆದ ದೇವಪುತ್ರನು. ಆಗ ದೇವದುಂದುಭಿಗಳು ಮೊಳಗಿದವು, ಪುಷ್ಪವೃಷ್ಟಿಯಾಯಿತು. ದುಃಖ ಭಾರದಿಂದ ಪಾಂಡವರು, ವಿದುರನು ಶ್ರೀಗಂಧದ ಮರದ ಚಿತೆಯನ್ನು ಸಿದ್ಧಪಡಿಸಿದರು. ಭೀಷ್ಮನ ದೇಹವನ್ನು ಹೂಗಳಿಂದ ಪೂಜಿಸಿದರು. ವಿಧಿಯುಕ್ತವಾಗಿ ಅಗ್ನಿ ಸಂಸ್ಕಾರ ಮಾಡಿದರು. ಆನಂತರ ಎಲ್ಲರೂ ಗಂಗಾ ತೀರಕ್ಕೆ ಹೋಗಿ ತರ್ಪಣ ಕೊಟ್ಟರು. ತಮ್ಮ ಅಪಾರ ಬಂಧು ಬಳಗದವರನ್ನು ಕಳೆದುಕೊಂಡಿದ್ದ ಪಾಂಡವರಿಗೆ ಪಿತಾಮಹ ಭೀಷ್ಮನ ಮರಣದಿಂದ ದುಃಖ ಉಲ್ಬಣಿಸಿತು. ಯುಧಿಷ್ಠಿರನಂತೂ ರಾಜ್ಯವನ್ನು ತೊರೆದು ಕಾಡಿಗೆ ಹೊರಟು ಹೋಗಬೇಕೆಂದು ಯೋಚಿಸಿದ. ಆಗ ವ್ಯಾಸರು ಯುಧಿಷ್ಠಿರನನ್ನು ಸಮಯೋಚಿತವಾಗಿ ಸಮಾಧಾನಪಡಿಸಿದರು. ನಿಮ್ಮ ತಾತನು ಹೇಳಿರುವಂತೆ ಧರ್ಮದಿಂದ ರಾಜ್ಯವಾಳು, ಯಜ್ಞ ಯಾಗಾದಿಗಳನ್ನು ಮಾಡು, ಇದರಿಂದ ಎಲ್ಲರಿಗೂ ಶುಭವಾಗುತ್ತದೆ ಎಂದರು. ಯುಧಿಷ್ಠಿರನು ಇದ್ದುದರಲ್ಲೇ ಸಮಾಧಾನ ತಂದುಕೊಂಡು ರಾಜ್ಯಾಡಳಿತವನ್ನು ನಡೆಸತೊಡಗಿದನು. ಕೆಲ ಕಾಲದ ನಂತರ ಅಭಿಮನ್ಯುವನ ಪತ್ನಿ ಉತ್ತರೆಯು ಗಂಡು ಮಗುವೊಂದಕ್ಕೆ ಜನ್ಮವಿತ್ತಳು. ಆದರೆ ಹಿಂದೆಯೇ ಅಶ್ವತ್ಥಾಮನು ಬಿಟ್ಟ ಬ್ರಹ್ಮಶಿರ ಎಂಬ ಅಸ್ತ್ರದಿಂದಾಗಿ ಆ ಮಗು ಗರ್ಭದಲ್ಲೇ ಸತ್ತು ಹೋಗಿತ್ತು. ಅದನ್ನು ಕಂಡು ಉತ್ತರೆ, ಸುಭದ್ರೆ, ಕುಂತಿಯರು, ಪಾಂಡವರು ಗಟ್ಟಿಯಾಗಿ ರೋಧಿಸಲಾರಂಭಿಸಿದರು. ಕೂಡಲೇ ಆ ಕೃಷ್ಣನು ಅಲ್ಲಿಗೆ ಬಂದನು. ಹಿಂದೆ ಅಶ್ವತ್ಥಾಮನು ಬ್ರಹ್ಮಶಿರವನ್ನು ಪ್ರಯೋಗಿಸಿದಾಗ ಶ್ರೀಕೃಷ್ಣನು ಅರ್ಜುನನಿಗೆ, ನಿನ್ನ ಮೊಮ್ಮಗುವಿಗೆ ಏನೂ ತೊಂದರೆಯಾಗದಂತೆ ಕಾಪಾಡುತ್ತೇನೆ ಎಂದು ಮಾತು ಕೊಟ್ಟಿದ್ದನು. ಶ್ರೀಕೃಷ್ಣನು ಆ ಮೃತ ಶಿಶುವನ್ನು ಮುಟ್ಟಿ ಗಂಭೀರ ಧ್ವನಿಯಿಂದ, ನಾನು ಎಂದೂ ಯಾರೊಡನೆಯೂ ವಿನೋದಕ್ಕಾಗಿಯೂ ಸುಳ್ಳಾಡಿಲ್ಲವಾದರೆ ಈ ಮಗು ಬದುಕಿಕೊಳ್ಳಲಿ. ನಾನು ಯಾವಾಗಲೂ ಯುದ್ಧದಲ್ಲಿ ಹಿಮ್ಮೆಟ್ಟಿಲ್ಲವಾದರೆ ಈ ಮಗು ಬದುಕಿಕೊಳ್ಳಲಿ. ನಾನು ಎಂದಿಗೂ ಅರ್ಜುನನಿಗೆ ವಿರೋಧವನ್ನು ಎಣಸಿಲ್ಲ ಎನ್ನುವುದು ನಿಜವಾದರೆ ಈ ಮಗು ಬದುಕಿಕೊಳ್ಳಲಿ ಎಂದು ಹೇಳುತ್ತಾ ಬ್ರಹ್ಮಶಿರವನ್ನು ಉಪಸಂಹರಿಸಿದನು. ಕೂಡಲೇ ಮಗುವಿಗೆ ಜೀವ ಬಂದು ರೋಧಿಸತೊಡಗಿತು. ಎಲ್ಲರೂ ಆನಂದದಿಂದ ಮೈಮರೆತರು. ಆ ಮಗುವೇ ಪರೀಕ್ಷಿತ. ಯುಧಿಷ್ಠಿರನ ರಾಜ್ಯದಲ್ಲಿ ಪ್ರಜೆಗಳು ಧರ್ಮಪರಾಯಣರಾಗಿದ್ದರು.
ಅವರು ನಿರ್ದೋಷಿಗಳು, ನಿಷ್ಕಪಟ ಮನಸ್ಸುಳ್ಳವರೂ ಆಗಿದ್ದರು. ತಮ್ಮ ತಮ್ಮ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡುತ್ತಿದ್ದರು. ದ್ಯೂತ ಮೊದಲಾದ ದುರ್ವ್ಯಸನಗಳಲ್ಲಿ ಯಾರೂ ಮನಸ್ಸು ತೊಡಗಿಸುತ್ತಿರಲಿಲ್ಲ. ಆ ಕಾಲದಲ್ಲಿ ಮನುಷ್ಯರಿಗೆ ಯಾವ ವಿಧವಾದ ಮನೋವ್ಯಾಧಿಯೂ ಇರಲಿಲ್ಲ. ಹಸಿವು ಬಾಯಾರಿಕೆಗಳ ಕಷ್ಟವಿರಲಿಲ್ಲ. ದೇಶದ ಯಾವುದೇ ಭಾಗದಲ್ಲಿ ಯಾವುದೇ ವಿಧವಾದ ರೋಗ ರುಜಿನಗಳ ಭೀತಿಯೂ ಇರಲಿಲ್ಲ. ಎಲ್ಲರೂ ಸತ್ಯ ಧರ್ಮಗಳನ್ನೇ ಪ್ರಧಾನವಾಗಿ ಹಿಡಿದು ನಡೆಯುತ್ತಿದ್ದುದರಿಂದ ಎಲ್ಲೆಡೆಯೂ ಸುಖ, ಶಾಂತಿ, ಸಂತೋಷಗಳೇ ತಾಂಡವವಾಡುತ್ತಿದ್ದವು. ಹೀಗೆ ಜನರು ಧರ್ಮನಿಷ್ಠರಾಗಿದ್ದುದರಿಂದ ಋತುಗಳು, ಗ್ರಹಗಳು, ನಕ್ಷತ್ರಗಳು ಯಾವ ವಿಕೋಪವನ್ನು ತೋರದೆ ಜೀವಿಗಳಿಗೆ ಸುಖವನ್ನುಂಟು ಮಾಡುತ್ತಿದ್ದವು. ಕಾಲ ಕಾಲಕ್ಕೆ ಸಮೃದ್ಧವಾಗಿ ಮಳೆಯಾಗುತ್ತಿತ್ತು. ಭೂಮಿಯಲ್ಲಿ ಸಾಕಷ್ಟು ಧಾನ್ಯಗಳು ಬೆಳೆಯುತ್ತಿದ್ದವು. ರಥಗಳು, ಇತರ ಖನಿಜಗಳು ಹೇರಳವಾಗಿ ದೊರಕುತ್ತಿದ್ದವು. ಹಸುಗಳು ಯಥೇಚ್ಛವಾಗಿ ಹಾಲು ಕೊಡುತ್ತಿದ್ದವು. ಎಲ್ಲರೂ ನೆಮ್ಮದಿಯಿಂದಿದ್ದರು.